ಕಡಿಮೆ ಮಾತನಾಡುವುದರಿಂದ ಆಗುವ ಲಾಭಗಳು. 1. ಕಡಿಮೆ ಮಾತನಾಡುವುದರಿಂದ ನೀವು ನಿಮ್ಮ ಗಮನವನ್ನು ವಿಷಯದ ಮೇಲೆ ಕೇಂದ್ರೀಕರಿಸಬಹುದು ಮತ್ತು ಇತರ ವಿಷಯಗಳ ಕಡೆಗೆ ಗಮನ ಹರಿಸುವುದನ್ನು ತಪ್ಪಿಸಬಹುದು. ಇದು ನಿಮ್ಮ ಕೆಲಸ ಅಥವಾ ಅಧ್ಯಯನದಲ್ಲಿ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. 2. ನೀವು ಕಡಿಮೆ ಮಾತನಾಡಿದಾಗ ಇತರರು ಹೇಳುವುದನ್ನು ನೀವು ಹೆಚ್ಚು ಗಮನವಿಟ್ಟು ಕೇಳುತ್ತೀರಿ. ಇದು ಸಂವಹನವನ್ನು ಸುಧಾರಿಸುತ್ತದೆ ಮತ್ತು ನೀವು ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. 3. ಮಾತನಾಡುವುದನ್ನು ಕಡಿಮೆ ಮಾಡುವುದರಿಂದ ನಿಮ್ಮ ಆಲೋಚನೆಗಳನ್ನು ಒಟ್ಟುಗೂಡಿಸಲು ಮತ್ತು ಹೆಚ್ಚು ಆಳವಾಗಿ ಯೋಚಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಇದು ನಿಮ್ಮ ನಿರ್ಧಾರಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 4. ಕಡಿಮೆ ಮಾತನಾಡುವುದರಿಂದ ನಿಮ್ಮ ಶಕ್ತಿಯನ್ನು ಉಳಿಸಬಹುದು. ಇದು ದೀರ್ಘಕಾಲದವರೆಗೆ ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. 5. ಕಡಿಮೆ ಮಾತನಾಡುವುದರಿಂದ ನೀವು ಅನಗತ್ಯವಾಗಿ ಮಾತನಾಡುವುದನ್ನು ತಪ್ಪಿಸಬಹುದು ಮತ್ತು ಇದರಿಂದಾಗಿ ನೀವು ಮಾಡುವ ತಪ್ಪುಗಳನ್ನು ಕಡಿಮೆ ಮಾಡಬಹುದು. ಇದು ನಿಮ್ಮ ಸಂಬಂಧಗಳಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಬಹುದು. 6. ಕಡಿಮೆ ಮಾತನಾಡುವುದರಿಂದ ಇತರರ ಮೇಲೆ ಹೆಚ್ಚು ಗಮನ ಹರಿಸಬಹುದು ಮತ್ತು ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದು ಸಂಬಂಧಗಳನ್ನು ಬೆಳೆಸಲು ಮತ್ತು ಪರಸ್ಪರ ಸಹಾಯ ಮಾಡಲು ಸಹಾಯ ಮಾಡುತ್ತದೆ. 7. ಕಡಿಮೆ ಮಾತನಾಡುವುದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸುಲಭವಾಗುತ್ತದೆ. ನೀವು ಆತುರದ ಪ್ರತಿಕ್ರಿಯೆಗಳನ್ನು ತಪ್ಪಿಸಬಹುದು ಮತ್ತು ಹೆಚ್ಚು ಶಾಂತವಾಗಿ ಪ್ರತಿಕ್ರಿಯಿಸಬಹುದು. 8. ಕಡಿಮೆ ಮಾತನಾಡುವುದರಿಂದ ನೀವು ಸಮಸ್ಯೆಗಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ. ಇದು ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. 9. ನೀವು ಕಡಿಮೆ ಮಾತನಾಡಿದರೆ ಮತ್ತು ಕೇಳಿದರೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ. ಜನರು ನಿಮ್ಮನ್ನು ಹೆಚ್ಚು ನಂಬಲು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮ ಸಲಹೆಯನ್ನು ಪಡೆಯಲು ಬಯಸುತ್ತಾರೆ. 10. ನೀವು ಮಾತನಾಡುವುದಕ್ಕಿಂತ ಕೇಳುವುದಕ್ಕೆ ಹೆಚ್ಚು ಒತ್ತು ನೀಡಿದರೆ ಜನರು ನಿಮ್ಮನ್ನು ಹೆಚ್ಚು ಗೌರವಿಸುತ್ತಾರೆ. ಜನರು ನಿಮ್ಮನ್ನು ಬುದ್ಧಿವಂತ ಮತ್ತು ವಿವೇಕಯುತ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ. 11. ಅನಗತ್ಯವಾಗಿ ಮಾತನಾಡದೆ ಸುಮ್ಮನಿರುವುದರಿಂದ ಇತರರೊಂದಿಗೆ ಜಗಳವಾಡುವ ಸಾಧ್ಯತೆ ಕಡಿಮೆ ಇರುತ್ತದೆ. 12. ಕಡಿಮೆ ಮಾತನಾಡುವುದರಿಂದ ಅಥವಾ ಸುಮ್ಮನಿರುವುದರಿಂದ ನಿಮ್ಮ ಗುಟ್ಟುಗಳು ಹೊರಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. 13. ಕಡಿಮೆ ಮಾತನಾಡುವುದರಿಂದ ನಿಮ್ಮ ತಲೆಯಲ್ಲಿ ಬೇರೆ ಬೇರೆ ಐಡಿಯಾಗಳು ಹುಟ್ಟಿಕೊಳ್ಳುತ್ತವೆ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲು ಅವಕಾಶ ಸಿಗುತ್ತದೆ. ಇದರಿಂದ ಏನನ್ನಾದರೂ ಶುರು ಮಾಡುವ ಅವಕಾಶ ಒದಗಿ ಬರುತ್ತದೆ. 14. ಕಡಿಮೆ ಮಾತನಾಡುವುದರಿಂದ ನಮ್ಮ ಮೆದುಳು ಶಾಂತವಾಗಿರುತ್ತದೆ ಮತ್ತು ಇದರಿಂದ ಸಿಟ್ಟು, ಕೋಪ ಹತೋಟಿಯಲ್ಲಿರುತ್ತದೆ. 15. ಕಡಿಮೆ ಮಾತನಾಡಿ ಜಾಸ್ತಿ ಕೇಳಿಸಿಕೊಳ್ಳುವುದರಿಂದ ಇನ್ನೊಬ್ಬರ ಮಾತಿನ ಹಿಂದಿನ ಉದ್ದೇಶ ಏನೆಂದು ತಿಳಿಯುತ್ತದೆ. 16. ಕಡಿಮೆ ಮಾತನಾಡುವುದರಿಂದ ಮನೆಯವರ ಗುಟ್ಟನ್ನು ಗುಪ್ತವಾಗಿ ಇಡಬಹುದು.